ಚಿನ್ನೆ CEO ಸರ್ಗೆ, ಹಿರಿಯರಿಗೆ ಎಲ್ರಿಗೂ ನಮಸ್ಕಾರ. ಬಸವಣ್ಣನ ತತ್ವಗಳು ವೈಯಕ್ತಿಕವಾಗಿ ನನ್ನ ಜೀವನದ ಮೇಲೆ ಭಾಳ ಪ್ರಭಾವ ಬೀರಿದೆ. ಯಾಕೆಂದರೆ ನಾನು 5 ವರ್ಷ ಸಿದ್ಧಗಂಗೆ ಮಠದಲ್ಲಿ ಓದಿದೆ. ಸಿದ್ಧಗಂಗೆ ಮಠದಲ್ಲಿ ಓದುವಾಗ ಪ್ರತಿದಿನ ಶಿವಕುಮಾರ ಸ್ವಾಮೀಜಿಯವರು ಬೆಳಗ್ಗೆ 6 ಗಂಟೆಗೆ ಪ್ರೇಯರು, ಸಂಜೆ 6 ಗಂಟೆಗೆ ಪ್ರೇಯರ್ ಇರೋದು. ಮತ್ತು ವಾರಕ್ಕೆ 2-3 ದಿನ ಪ್ರವಚನ ಮಾಡೋರು. ಬಸವ ತತ್ವಗಳನ್ನ 5 ವರ್ಷ ನಿರಂತರವಾಗಿ ಕೇಳೋ ಅವಕಾಶ ಸಿಕ್ತು. ಉಳ್ಳವರು ಶಿವಾಲಯ ಮಾಡುವರಯ್ಯ, ನಾನೇನು ಮಾಡಲಯ್ಯ ಬಡವನಯ್ಯ, ಎನ್ನ ಕಾಲೇ ಕಂಬ, ಎನ್ನ ದೇಹವೇ ದೇಗುಲ, ಶಿರವೇ ಒನ್ನ ಕಳಶವಯ್ಯ, ಕೂಡಲ ಸಂಗಮ ದೇವ ಅಂತ. ಫ್ರೆಂಚ್ ರೆವಲ್ಯೂಷನಲ್ಲಿ ಲಿಬರ್ಟಿ ಬಗ್ಗೆ ಡಿಸ್ಕಸ್ ಆಯಿತು ಅಂತ ಚರಿತ್ರೆ ಹೇಳುತ್ತೆ. ಆದರೆ ಫ್ರೆಂಚ್ ರೆವಲ್ಯೂಷನ್ಗಿಂತ ಮುಂಚೆನೇ ಲಿಬರ್ಟಿನ ಈ ಪ್ರಪಂಚಕ್ಕೆ ಪರಿಚಯಿಸಿದ್ದು 12ನೇ ಶತಮಾನದ ಮಾನವತಾವಾದಿ ಬಸವಣ್ಣವರು ಅಂದರೆ ತಪ್ಪಾಗಲ್ಲ. ಇಂಟರ್ನ್ಯಾಷನಲ್ ಬಸವ ಸಮ್ಮಿಟಲ್ಲಿ ನ್ಯೂಜಿಲ್ಯಾಂಡ್ ಲೇಬರ್ ಪಾರ್ಟಿ ಕ್ರಿಸ್ಟ್ ಕಾರ್ಟರ್ ಅಂತ ಮಾತಾಡೋವಾಗ ಒಂದು ಮಾತು ಹೇಳ್ತಾರೆ. ಬಸವಣ್ಣನವ್ರ ತತ್ವಗಳು ಯಾವ ಥರ ಇದೆ ಅಂದರೆ, ಇವತ್ತು ಅವ್ರೇನಾದರೂ ಇದ್ದಿದ್ರೆ ನಾವು ನ್ಯೂಜಿಲ್ಯಾಂಡ್ ಲೇಬರ್ ಪಾರ್ಟಿಯಲ್ಲಿ ಪ್ರಧಾನಿ ಅಭ್ಯರ್ಥಿ ಮಾಡ್ತಿದ್ವಿ ಅವ್ರನ್ನ ಅಂತ. ಅಂದರೆ ಜಗತ್ತಿನ ಸಾಕಷ್ಟು ದೇಶಗಳಿಗೆ ಅವ್ರ ಇನ್ಸ್ಪಿರೇಷನ್. ಇವತ್ತು ಲಂಡನ್ನಲ್ಲಿ ನಮ್ಮ ಬಸವಣ್ಣನ ವಿಗ್ರಹ ಇದೆ. ಅದು ನಮ್ಮ ಕನ್ನಡಿಗರು. ಯೇಸು ಕ್ರಿಸ್ತರವರು ಹೀಬ್ರೂ ಭಾಷೆಯಲ್ಲಿ ತಮ್ಮ ತತ್ವಗಳನ್ನ ಹೇಳಿದ್ರು. ಮೊಹಮ್ಮದ್ ಪೈಗಂಬರ್ ಅವರು ಅರೇಬಿಕ್ ಭಾಷೆಯಲ್ಲಿ ತಮ್ಮ ತತ್ವಗಳನ್ನ ಹೇಳಿದ್ರು. ಅದೇ ಥರ ಬಸವಣ್ಣವರು ಕನ್ನಡದಲ್ಲಿ ತಮ್ಮ ಆದರ್ಶಗಳನ್ನ ಪ್ರಪಂಚಕ್ಕೆ ಹೇಳಿದ್ರು. ಇದು ನಾವು ಹೆಮ್ಮೆ ಪಡ್ತಕ್ಕಂಥ ವಿಚಾರ. ಜಗದಗಲ ಮುಗಿಲಗಲ ಮಿಗಿಯಗಲ ನಿಮ್ಮಗಲ, ಪಾತಾಳದಿಂದವೇ ಅತ್ತತ್ತ ನಿಮ್ಮ ಶ್ರೀಚರಣ, ಬ್ರಹ್ಮಾಂಡದಿಂದವೇ ಅತ್ತತ್ತ ನಿಮ್ಮ ಶ್ರೀಮುಕುಟ, ಅಗಮ್ಯ ಅಗೋಚರ ಅಪ್ರತಿಮ ಲಿಂಗವೇ, ಕೂಡಲ ಸಂಗಮ ದೇವಯ್ಯ, ಎನ್ನ ಕರಸ್ಥಳಕ್ಕೆ ಬಂದು ಚುಳುಕಾದಿರಯ್ಯ ಅಂತ ಜಗತ್ತಿಗೆ ತಮ್ಮ ಮಾತಲ್ಲಿ ಪದಗಳಿಂದ, ಇಂಥ ಪದಗಳು ಇವತ್ತೇನೋ ನಮ್ಮ ಹತ್ರ ತುಂಬ ಸಾಹಿತ್ಯ ಇದೆ. 8 ಜನ ಸಾಹಿತ್ಯ ಪ್ರಶಸ್ತಿ ಪಡೆದಿದ್ದೀವಿ. ನಮ್ಗೆ ಒಳ್ಳೆ ಟೀಚರ್ಸ್ ಇದ್ದಾರೆ. ಸಾಹಿತ್ಯದ ಬಗ್ಗೆ ಈಗಲೇ ಭಾಳಷ್ಟು ಜನ. ಆದರೆ 12ನೇ ಶತಮಾನದಲ್ಲಿ ಅಂಥ ಜ್ಞಾನ ಭಂಡಾರ ಇಲ್ಲದೆ ಇದ್ದಾಗ ಇಂಥ ಒಂದು ಪದಗಳನ್ನ ಹುಡುಕೋದು ಅಷ್ಟು ಸುಲಭ ಅಲ್ಲ. ತುಂಬ ಓದ್ಕೊಂಡಿದ್ರೇ ಫ್ಲೋ ಬರುತ್ತೆ. ನನ್ನನ್ನು ಕೆಲವ್ರು ಹೇಳ್ತಾರೆ, ನೀನು ಚೆನ್ನಾಗಿ ಮಾತಾಡ್ತೀಯ, ಗಾಡ್ ಗಿಫ್ಟೆಡ್ಡು ಅಂತ. ನಾವು ಓದಿರ್ತೀವಿ, ತುಂಬ ಪುಸ್ತಕಗಳು ಓದಿರೋದಕ್ಕೆ ಮಾತಲ್ಲ ಫ್ಲೋ ಬರೋದು. ಒಂದಷ್ಟು ಪದಗಳಿರುತ್ತೆ ತಲೆಯಲ್ಲಿ. ಸೊ ನನಗನ್ಸುತ್ತೆ ಇಷ್ಟೆಲ್ಲ ಸಾಹಿತ್ಯ ಇದ್ದರೂ ನಾವು ಸ್ಟ್ರಗಲ್ ಮಾಡ್ತಿದ್ದೀವಿ. 12ನೇ ಶತಮಾನದಲ್ಲಿ ಇಂಥದ್ದೊಂದು ಹೇಗೆ ಬರೆದ್ರು ಅಂತ. ಎನ್ನ ಕುಲಸೂತಕವ ಕಳೆದಾತ ಬಸವಣ್ಣ, ಎನ್ನ ಚಲಸೂತಕವ ಕಳೆದಾತ ಬಸವಣ್ಣ, ಎನ್ನ ತನಸೂತಕವ ಕಳೆದಾತ ಬಸವಣ್ಣ, ಎನ್ನ ಮನಸೂತಕವ ಕಳೆದಾತ ಬಸವಣ್ಣ, ಎನ್ನ ನೆನಹಸೂತಕವ ಕಳೆದಾತ ಬಸವಣ್ಣ ಅಂತ ಭಾಳಷ್ಟು ಅವ್ರ ಪದಗಳು, ಅವರು ಬಳಸಿರ್ತಕ್ಕಂಥ ಸಾಹಿತ್ಯ ನೋಡಿದ್ರೆ ಅದ್ಭುತ ಅನಿಸುತ್ತೆ. ಈ ಪ್ರಪಂಚಕ್ಕೆ ಜಾತಿಯನ್ನು ಬಿಟ್ಟು ಬದುಕಬೇಕು ಅಂತ ಫಸ್ಟ್ ಇವತ್ತು ಹ್ಯೂಮನ್ ರೈಟ್ಸ್ ಇದೆ. ಹ್ಯೂಮನ್ ರೈಟ್ಸ್ನ ಫಸ್ಟ್ ಈ ಪ್ರಪಂಚದಲ್ಲಿ ಸಾರಿದವರೇ ಬಸವಣ್ಣವರು. ಇವತ್ತು ಹ್ಯೂಮನ್ ರೈಟ್ಸ್ ಬಗ್ಗೆ ಪ್ರಪಂಚದಲ್ಲಿ ಚರ್ಚೆ ಆಗುತ್ತೆ.